ಕೊರಟಗೆರೆ ತಾಲೂಕಿನಲ್ಲಿ ಚಿರತೆಯ ಸಂಚಾರ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು ಜನರು ಹೊರಬರಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಹಗಲಿನಲ್ಲಿಯೇ ಚಿರತೆ ಸಂಚಾರ ಇರುವುದು ಜನರಲ್ಲಿ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಗೌಜಗಲ್ಲು ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಗ್ರಾಮದ ಅನೇಕ ಭಾಗಗಳಲ್ಲಿ ಚಿರತೆಯೊಂದು ಪದೇ ಪದೇ ಕಾಣಿಸುತ್ತಿದೆ. ಮಂಗಳವಾರ ಸಂಜೆ ಆಹಾರ ಅರಸಿ ಗ್ರಾಮಕ್ಕೆ ಬಂದ ಚಿರತೆ ನಾಯಿಯನ್ನು ಬೇಟೆಯಾಡಲು ಹೊಂಚು ಹಾಕುತ್ತಿದ್ದಾಗ ವ್ಯಕ್ತಿಯೊಬ್ಬರ ಮೊಬೈಲ್ ಫೋನಿನಲ್ಲಿ ದೃಶ್ಯ ಸೆರೆಯಾಗಿದೆ. ಕಳೆದ 3-4 ದಿನಗಳ ಹಿಂದೆ ಗೌಜಗಲ್ ಗ್ರಾಮದ ಗೋವಿಂದರಾಜು ಎಂಬ ರೈತನ 3 ಮೇಕೆಗಳನ್ನು ಹೊತ್ತೊಯ್ಯುತ್ತಿದ್ದ ಚಿರತೆ ಇಂದು ಮತ್ತೆ ಆಹಾರ ಅರಸಿ ಗ್ರಾಮದ ಕಡೆಗೆ ಬಂದಿದೆ. ಕಳೆದ 20 ದಿನಗಳ ಹಿಂದೆ ರೈತರೊಬ್ಬರ ಕುರಿ ಮತ್ತು ಮೇಕೆಯ ಮೇಲೆ ದಾಳಿ ಮಾಡಿದ ಘಟನೆ ನಡೆದಿದೆ. ಕೊರಟಗೆರೆ ಅರಣ್ಯ ಇಲಾಖೆ ಕಳೆದ 20 ದಿನಗಳಿಂದ ಚಿರತೆ ಹಿಡಿಯಲು ಹರಸಾಹಸ ಪಡುತ್ತಿರುವುದು ವಿಪರ್ಯಾಸವೇ ಸರಿ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಕಾಡಂಚಿನ ಗ್ರಾಮಸ್ಥರ ಪ್ರತಿದಿನದ ಗೋಳು ಅರಣ್ಯ ಇಲಾಖೆಗೆ ಮುಟ್ಟುತ್ತಿಲ್ಲ. ಸಿದ್ದರಬೆಟ್ಟದ ಅಕ್ಕಪಕ್ಕ ಇರುವ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಅದೆಷ್ಟೋ ಸಾಕು ಪ್ರಾಣಿಗಳ ಜೀವ ಹಾನಿಯಾಗುತ್ತಿದೆ. ಈ ಕಾಡು ಪ್ರಾಣಿಗಳು ಮನುಷ್ಯರ ಮೇಲೆ ಎರಗಿ ಮನುಷ್ಯನ ಪ್ರಾಣವೇ ಹೋದರೂ ಲೆಕ್ಕಕ್ಕಿಲ್ಲ. ಇಲಾಖೆಗೆ ನವಿಲು, ಚಿರತೆ, ಕಾಡು ಹಂದಿ, ಕರಡಿಗಳ ಕಾಟಕ್ಕೆ ರೈತರ ಸಾಕು ಪ್ರಾಣಿಗಳು, ಬೆಳೆಗಳು ನಾಶವಾಗುತ್ತಿವೆ. ಒಟ್ಟಾರೆ ರೈತರು, ಸಾರ್ವಜನಿಕರು ಕಾಡು ಪ್ರಾಣಿಗಳ ಹಾವಳಿಯಿಂದ ರೋಸತ್ತು ಹೋಗಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ.